ಈ ಖಾತೆ ಮಾಡಿಸಿಕೊಳ್ಳಲು ಡೆವಲಪರ್ಸ್ಗಳ ಪರದಾಟ. ಈ ಖಾತೆ ಅನ್ನೋದು ಒಂದು ಕಣ್ಣಲ್ಲಿ ನೀರು ಬರಿಸಲ್ಲ, ರಕ್ತವನ್ನು ಬರಿಸುವಂಥ ಒಂದು ವ್ಯವಸ್ಥೆ ಈ ಒಂದು ಕಾರ್ಪೊರೇಷನ್ ಆಗ್ತಾ ಇದೆ. ಈ ಖಾತೆಯನ್ನ ಮಾಡಿಕೊಡಲು ಪರದಾಡ್ತಾ ಇದೆಯಾ ಪಾಲಿಕೆ? ಡೆವಲಪರ್ಸ್ಗೆ ಈ ಗತಿಯಾದ್ರೆ ಬಡ ಜನರ ಗತಿ ಏನು? ಹೌದು, ಈ ಹಿಂದೆ ನಗರಸಭೆ ಆಗಿದ್ದ ತುಮಕೂರು ಇದೀಗ ಮಹಾನಗರ ಪಾಲಿಕೆಯಾಗಿ ಬೆಳೆದು ನಿಂತಿದೆ. ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಕೂಡ ಬರ್ತಾ ಇದೆ. ಹೀಗಿದ್ರೂ ಕೂಡ ಪಾಲಿಕೆಯಲ್ಲಿ ಜನರಿಗೆ ಆಗಬೇಕಾದ ಕೆಲಸದಲ್ಲಿ ವಿಳಂಬವಾಗ್ತಿದ್ದು ಜನರು ನಿತ್ಯ ಪಾಲಿಕೆಯಲ್ಲಿ ಅಲೆದಾಡುವಂತಾಗಿದೆ. ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಹೋಗಿ ಅಂತಾರೆ. ಆ ಡಾಕ್ಯುಮೆಂಟ್ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಜನರನ್ನ ಗೋಳಾಡಿಸುತ್ತಿದ್ದಾರೆ. ಪಾಲಿಕೆ ಆಸ್ತಿ ವ್ಯವಹಾರಗಳಲ್ಲಿನ ಮೋಸವನ್ನ ತಡೆಗಟ್ಟಲು ಈ ಖಾತೆ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತು ಹಾಗೂ ನಗರ ಪ್ರದೇಶದಲ್ಲಿ ಈ ಆಸ್ತಿ ಕೇಂದ್ರೀಕೃತ ತಂತ್ರಾಂಶ ಆಧಾರಿತ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಆದರೆ ತುಮಕೂರಿನಲ್ಲಿ ಈ ಆಸ್ತಿ ಮಾಡಿಸಿಕೊಳ್ಳಲು ದೊಡ್ಡ ದೊಡ್ಡ ಡೆವಲಪರ್ಸ್ಗಳೇ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದು ಪ್ರಜಾಶಕ್ತಿ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ನಗರದ ಸ್ಫೂರ್ತಿ ಡೆವಲಪರ್ಸ್ನ ಚಿದಾನಂದ ಅವರು ಇಂದು ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿದಿದ್ರು. ಚಿದಾನಂದ ಅವರು ಪಾಲಿಕೆ ಅಧಿಕಾರಿಗಳ ಜೊತೆ ವಾಗ್ವಾದಕ್ಕಿಳಿದಿರೋ ದೃಶ್ಯಗಳು ನಮ್ಮ ಕ್ಯಾಮೆರಾಗೆ ಸಿಕ್ಕಿದ್ದು ಯಾಕೆ ಅಂತ ನಮ್ಮ ವರದಿಗಾರರು ಅವರ ಬಳಿ ಹೋಗಿ ವಿಚಾರಿಸಿದಾಗ ಪಾಲಿಕೆಯ ಅವ್ಯವಸ್ಥೆ ಬಗ್ಗೆ ಪ್ರಜಾಶಕ್ತಿ ಕ್ಯಾಮೆರಾ ಮುಂದೆ ಬಯಲು ಮಾಡಿದ್ರು. ಈ ಖಾತೆ ಸರ್ಕಾರ ಜಾರಿಗೆ ತಂದಿರೋದು ಸ್ವಾಗತ. ಆದರೆ ತುಮಕೂರು ಮಹಾನಗರ ಪಾಲಿಕೆ ವಿಳಂಬ ನೀತಿಯನ್ನ ಅನುಸರಿಸುತ್ತಿದೆ. ಈ ಖಾತೆ ಅನ್ನೋದು ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ಕಣ್ಣಲ್ಲಿ ರಕ್ತ ಭರಿಸುವಂತಹ ವ್ಯವಸ್ಥೆ ಆಗ್ತಾ ಇದೆ. ನನ್ನಂತಹ ಡೆವಲಪರ್ಸ್ಗೆ ಈ ರೀತಿ ಆದರೆ ಸಾರ್ವಜನಿಕರ ಗತಿ ಏನು ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಈಗ ಈ ಖಾತೆದ ಬಗ್ಗೆ ಭಾಳ ದ್ವಂದ್ವ ನೀತಿಯನ್ನು ಅನುಸರಿಸುವಂಥ ವ್ಯವಸ್ಥೆ ಆಗಿದೆ. 40 ವರ್ಷ 50 ವರ್ಷ ಹಳೆ ಡಾಕ್ಯುಮೆಂಟು ಆಲ್ರೆಡಿ ಅಸೆಸ್ಡ್ ಖಾತೆ ಆಗಿರ್ತಕ್ಕಂಥ ಖಾತೆಯಲ್ಲಿ ಆಗ ಲೈಸೆನ್ಸ್ ಏನಾಯಿತು ಮತ್ತು ಆ ಡಾಕ್ಯುಮೆಂಟ್ ಏನಾಯಿತು, ಕನ್ವರ್ಷನ್ ಆರ್ಡರ್ ಕಾಪಿಯಲ್ಲಿ, ಲೇಔಟ್ ಕಾಪಿಯಲ್ಲಿ ಕೆಲವರು ಎಲ್ಲರೂ ಎಲ್ಲೋ ಒಂದು ಖಾತೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಎಲ್ಲ ಹಳೆ ಖಾತೆಗಳೆಲ್ಲ ಲೋನ್ ಕೊಟ್ಟಿರ್ತಾರೆ ಮತ್ತು ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಬಂದಿರಲ್ಲ. ಆ ಡಾಕ್ಯುಮೆಂಟ್ಗಳನ್ನ ಇವಾಗ ಕೇಳೋದು ಏಕೆಂದರೆ ಒನ್ಸ್ ಖಾತೆ ಆದಮೇಲೆ ಆ ಒಂದು ಆಲ್ರೆಡಿ ಅವ್ರು ಕಂದಾಯ ಕಟ್ಸ್ಕೊಂಡು ಬರ್ತಾ ಇರ್ತಾರೆ. ಆ ಕಂದಾಯ ಕಟ್ಕೊಂಡು ಬಂದಿರೋದು ಈ ಖಾತೆ ಏನೋ ಹೊಸ ಒಂದು ಪ್ರಕ್ರಿಯೆನ ಸರ್ಕಾರ ತೊಗೊಂಡು ಬಂದಿದೆ, ಅದಕ್ಕೆ ನಾವು ಸ್ವಾಗತ ಮಾಡೋಣ. ಇಲ್ಲಿ ಎಲ್ಲೋ ಒಂದು ಕಡೆ ಜನರಿಗೆ ಒಂದು ವಿಳಂಬ ನೀತಿ, ನಮ್ಮಲ್ಲಿ ಈಗ ಆಗ್ತಕ್ಕಂಥ ಖಾತೆಗಳಿರ್ತಕ್ಕಂಥ ಖಾತೆಯಲ್ಲಿ ಒಂದು 3% ಈ ಖಾತೆ ಆಗಿಲ್ಲ. ಜನರು ಲೋನ್ಗೆ ಹೋಗ್ತಾ ಇರ್ತಾರೆ, ಬ್ಯಾಂಕಿನ ವ್ಯವಸ್ಥೆಗೆ ಲೋನ್ ತೊಗೊಳ್ಬೇಕಾಗತ್ತೆ, ಮದುವೆ ಮುಂಜಿಗಳಿರ್ತವೆ, ಇವೆಲ್ಲ ಎಲ್ಲವಕ್ಕೂ ಕೂಡ ಈ ಸಹಕಾರಿ ಸಂಘಗಳಲ್ಲಿ ಸಾಲ ತೊಗೊಳ್ಬೇಕಾದ್ರೂ ಕೂಡ ಈ ಖಾತೆಯನ್ನು ಕಡ್ಡಾಯ ಮಾಡಿದ್ದಾರೆ. ಈ ಖಾತೆ ಅನ್ನೋದು ಒಂದು ಕಣ್ಣಲ್ಲಿ ನೀರು ಬರಿಸಲ್ಲ, ರಕ್ತವನ್ನು ಬರಿಸುವಂಥ ಒಂದು ವ್ಯವಸ್ಥೆ ಈ ಒಂದು ಕಾರ್ಪೊರೇಷನಲ್ಲಿ ಆಗ್ತಾ ಇದೆ. ದಯಮಾಡಿ ಇದಕ್ಕೆ ಯಾವ ರೀತಿ ಇದನ್ನು ಸರಿಪಡಿಸ್ತಾರೋ ಗೊತ್ತಿಲ್ಲ. ನಾವು ಕೂಡ ಒಬ್ಬ ಡೆವಲಪರ್ ಆಗಿ ನನಗೆ ಇಷ್ಟು ಹಿಂಸೆ ಆಗ್ತಾ ಇದೆ ಪ್ರತಿಯೊಂದು ನೋಡಿ, ಇನ್ನು ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಬಡವರಿಗೆ ಇದು ಎಷ್ಟು ಕಷ್ಟ. ಯಾಕೆಂದರೆ ಬಡವರಿಗೂ ಏನು ಭಾಳ ಒಂದು ಹಕ್ಕಿಲ್ವಾ, ಮತ್ತು ಕಡು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಈ ಒಂದು ಖಾತೆ ವಿಚಾರದಲ್ಲಿ ಭಾಳ ಕಷ್ಟ ಆಗ್ತಾ ಇದೆ. ಇದನ್ನು ಸರ್ಕಾರ ಕೂಡಲೇ ಗಮನ ಹರಿಸಬೇಕು, ಪ್ರತಿಯೊಬ್ಬರಿಗೂ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಮತ್ತು ಈ ಒಂದು ಕಮಿಟ್ಮೆಂಟು ಎಷ್ಟು ದಿವಸದಲ್ಲಿ ಆಗುತ್ತೆ ಅನ್ನೋ ಒಂದು ಕಮಿಟ್ಮೆಂಟ್ನ ಇವರು ಮಾಡದೆ ಹೋದರೆ ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಎಂಡಾಸ್ಮೆಂಟ್ ಹಾಕೋದು, ತಿರುಗಿಸೋದು, ಪ್ರತಿಯೊಂದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಖಾತೆ ಕಟ್ಟಿಸ್ಕೋಬೇಕಾದ್ರೆ, ಕಂದಾಯ ಕಟ್ಟಿಸ್ಕೋಬೇಕಾದ್ರೆ ಎಲ್ಲ ಸರಿ ಇಲ್ಲ ಅಂದರೆ ಕಂದಾಯ ಕಟ್ಟಿಸ್ಕೊಳ್ಬಾರ್ದು. ನಿಮ್ಮದು ವ್ಯವಸ್ಥೆ ಸರಿ ಇಲ್ಲ ಅಂತಂದರೆ ಕಂದಾಯ ಕಟ್ಟಿಸ್ಕೊಳ್ಬೇಕಾದ್ರೆ, ಉಸುಲು ಮಾಡ್ಕೋಬೇಕಾದ್ರೆ ಮನೆ ಮುಂದೆ ನಿಂತ್ಕೊಂಡು ನಿಮ್ಮದು ಕಂದಾಯ ಎಷ್ಟು ಬಾಕಿ ಇದೆ, ನೀರು ಬಿಡಲ್ಲ, ನೀವು ಕಂದಾಯ ಕಟ್ಟದೇ ಇದ್ದರೆ ನಾವು ವ್ಯವಸ್ಥೆ ಮಾಡಿಲ್ಲ. ಇವತ್ತು ಈ ಖಾತೆ ಕೇಳುವಂಥದ್ದು ಸಾರ್ವಜನಿಕರದ ಒಂದು ಧರ್ಮ ಆಗಿದೆ ಮತ್ತು ಅವ್ರ ಹಕ್ಕು ಕೂಡ. ಅದಕ್ಕೆ 108 ತಿರುಗಿಸ್ಕೊಳ್ಳೋದು. ಯಾಕೆಂದರೆ ಅವರ ಒಂದು ಸಂಕಷ್ಟ ಅರ್ಥ ಆಗ್ತಾ ಇಲ್ಲ, ಏನು ಗ್ರಾಹಕರ ಸಂಕಷ್ಟ ಅರ್ಥ ಆಗ್ತಾ ಇಲ್ಲ, ಮತ್ತು ಇಲ್ಲಿ ಖಾತೆದಾರರು ಏನು ಕಾರ್ಪೊರೇಷನ್ಲಿದ್ದಾರೆ ಅವ್ರ ಸಂಕಷ್ಟಗಳ ಅರ್ಥ ಆದರೆ ಮಾನವೀಯತೆಯಿಂದ ಇನ್ನು ಯೋಚನೆ ಮಾಡಿದ್ರೆ ಇವ್ರಿಗೆ ತೊಂದರೆ ಕೊಡಬಾರ್ದು. ಮತ್ತು ಎಲ್ಲೋ ಒಂದು ಕಡೆ ಸೇವಾ ಮನೋಭಾವವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈ ಒಂದು ನಮಗೆ ಖಾತೆದಾರರು ಬಂದಿದ್ದಾರೆ, ಇವರಿಗೆ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಕಾರ್ಪೊರೇಷನ್ ಬಗ್ಗೆ ಒಂದು ಗೌರವ ಆಗಲಿ, ಒಂದು ಹೆಚ್ಚಿನದಾಗಿ ಒಂದು ನಂಬಿಕೆ ಬರುತ್ತೆ. ಎಲ್ಲೋ ಒಂದು ಕಡೆ ಕಾರ್ಪೊರೇಷನ್ ನಂಬಿಕೆ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಈ ಮುಂದೆ
ಇನ್ನಾದರೂ ಇದನ್ನು ತಿದ್ದುಕೊಂಡು ಈ ನಂಬಿಕೆ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಲಿ ಅಂತ ನಾನು ಈ ಮಾಧ್ಯಮದಿಂದ ಎಲ್ಲರಿಗೂ ಕೂಡ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮತ್ತು ಅಧಿಕಾರಿಗಳು ಕೂಡ ಒಂದು ಮನಸ್ಸಾಕ್ಷಿಯನ್ನು ಇಟ್ಕೊಂಡು ಮತ್ತು ಸರ್ವಿಸ್ ಮನೋಭಾವದಿಂದ ಮಾಡಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇದು ಒಬ್ಬ ಡೆವಲಪರ್ಸ್ ಕತೆ ಆದರೆ ಮತ್ತೊಬ್ಬರು ಸಾರ್ವಜನಿಕರು ಪಾಲಿಕೆಯಲ್ಲಿ ಈ ಖಾತೆಗೆ ಅಲೆದಾಡುತ್ತಿದ್ದು ಪಾಲಿಕೆಯ ಅವ್ಯವಸ್ಥೆ ಬಗ್ಗೆ ಪ್ರಜಾಶಕ್ತಿ ಕ್ಯಾಮೆರಾ ಮುಂದೆ ತಿಳಿಸಿದ್ರು. ರೆವೆನ್ಯೂ ಮಿನಿಸ್ಟರ್ ಹೇಳ್ತಾರೆ 7 ದಿನದಲ್ಲಿ ಖಾತೆ ಮಾಡಬೇಕು ಅಂತ, ಆದರೆ ತಿಂಗಳುಗಟ್ಟಲೆ ಅಲೆದಾಡುತ್ತಿದ್ದಾರೆ. 2:30ರವರೆಗೆ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತಾರೆ. ಆನಂತರ ಬಂದರೆ ಅಧಿಕಾರಿಗಳೇ ಇರೋದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತುಮಕೂರು ನಗರದ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಏನು ನಮ್ಮ ಸರ್ಕಾರ ಆದೇಶವನ್ನು ಕೊಟ್ಟಿದೆ, ಈ ಆಸ್ತಿಯನ್ನು ನೀವು ಮುಂಚೆನೇ ನಮ್ಮ ಫಾರ್ಮ್ ನಂಬರ್ 3ನಲ್ಲಿ ಎಂಟ್ರಿ ಆಗಿರ್ತದೆ. ಆಮೇಲೆ 19 ನಮೂನೆ 19ರಲ್ಲಿ ಅಂದರೆ ಮುನ್ಸಿಪಲ್ ಅಸೆಸ್ಮೆಂಟ್ ರೆಕಾರ್ಡಲ್ಲಿ ನಿಮ್ಮ ಖಾತೆಯನ್ನು ದರ್ಜೆ ಆಗಿದ್ದರೆ ಮಾತ್ರ ನಾವು ಈ ಆಸ್ತಿಯನ್ನು ಮಾಡಿಕೊಡ್ತೀವಿ ಅಂತ ಇದು ಸರ್ಕಾರದ ಆದೇಶವೂ ಇದೆ. ಆದರೆ ಇವರು ಆ ಆದೇಶವನ್ನು ಹೊರಡಿಸಿ ನಾವು 19 ತಂದರೆ ಅದರಲ್ಲಿ ಏನಾದರೂ ಒಂದು ತಪ್ಪಿದರೆ ನಾವೇನಾದರೂ ಬರಿತೀವ ಅದರ ಆ ಬುಕ್ಕಲ್ಲಿ? ನಾವೇನು ಬರೆಯಲ್ಲ. ಅದರಲ್ಲಿ ನಮ್ಮ ಖಾತೆಯಲ್ಲಿ ಎಷ್ಟು ಮೆಷರ್ಮೆಂಟ್ ಇದೆ ಆ ಮೆಷರ್ಮೆಂಟನ್ನು ಅಲ್ಲಿ ಎಂಟ್ರಿ ಆಗಿರ್ತದೆ. ಆ ಎಂಟ್ರಿ ಆಗಿರೋದು 3-4-5 ವರ್ಷದಲ್ಲಿ ಒಂದು ಸರಿ MAR ಆಗ್ತಿದೆಯಲ್ಲ, ಅದು ಲಾಸ್ಟಲ್ಲಿ 2001 or 2 ಅದು ಒಂದು ಮೆಷರ್ಮೆಂಟು ಇವ್ರು ಕೈ ಬಿಟ್ಟಿರ್ತಾರೆ ಆ ಬುಕ್ಕಲ್ಲಿ. ನಾವು ಕೇಳೋಕ್ಕೆ ಹೋದರೆ ಇಲ್ಲ ಅದು ನಿಮ್ಮದು ಒಂದೇ ಒಂದು ಖಾತೆ ಇರೋದು. ಇಲ್ಲ ಮೇಡಮ್, ಇದು ಇರೋದೇನೆ ಮುಂಚೆ ನಾವು ಖಾತೆ ಮಾಡಿದಾಗ 2 ಮೆಷರ್ಮೆಂಟು ಒಂದೇ ಇದರಲ್ಲಿ ಖಾತೆನಲ್ಲಿದೆ ಅಂತ ನಾವು ಕೇಳಿದ್ರೆ ಅದು ನೀವು ಅಪೀಲ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಇವರು. ಆದರೆ ಇಲ್ಲಿ ಏನು ವ್ಯವಸ್ಥೆ ಆಗಿಬಿಟ್ಟಿದೆ ಅಂದರೆ, ನಾವು ಅಧಿಕಾರಿಗಳಿಗೆ ಹೋಗಿ ಕೇಳ್ತೀವಿ ಈ ಆಸ್ತಿಯನ್ನು 7 ದಿವಸದ ಒಳಗಡೆ ಮಾಡಿಕೊಡ್ಬೇಕು ಅಂತ ನಮ್ಮ ಸುತ್ತೋಲೆ ಇದೆ. ಆದರೆ ನಾವು ಈ ಮಾಧ್ಯಮಗಳಲ್ಲಿ ನಾವು ರೆವಿನ್ಯೂ DC ಏನಿದೆ, ರೆವಿನ್ಯೂ ಮಿನಿಸ್ಟ್ರ್ ಇದ್ದಾರಲ್ಲ, ರೆವಿನ್ಯೂ ಮಿನಿಸ್ಟ್ರ್ ಹೇಳ್ತಾರೆ 7 ದಿವಸದ ಒಳಗಡೆ ಮಾಡಿ ಅಂತ. ಇವ್ರಿಗೆ ನಾವು ಅಪ್ಲಿಕೇಶನ್ ಹಾಕ್ತಾರೆ, ಇವರು ಅಪ್ಲೋಡ್ ಮಾಡಿ ಕಳಿಸೋದೇ ಒಂದು 15 ದಿವಸ 20 ದಿವಸ ಆದಮೇಲೆ ಅಲ್ಲಿ ಕೇಸ್ ವರ್ಕರ್ಗೆ ಹೋಗಿರ್ತಾರೆ. ಕೇಸ್ ವರ್ಕರಿಂದ ಆರಿ ಬರೋಲ್ಲ. ಇಲ್ಲಿ 2:30 ಮೇಲೆ ಜನ ಹೋಗ್ಬಿಟ್ಟು ನೀವು 2:30 ಒಳಗಡೆ ಬರೋಂಗಿಲ್ಲ, 2:30 ಮೇಲೆ ಬನ್ನಿ ಅಂತಾರೆ. 2:30 ಮೇಲೆ ಹೋದರೆ ಇವರು ಆಚೆ ಕಡೆ ಹೋಗಿರ್ತಾರೆ, ಎಲ್ಲಾದರೂ ಮೀಟಿಂಗ್ ಹೋಗಿರ್ತಾರೆ, ಇಲ್ಲಾಂದರೆ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿರ್ತಾರೆ. ಇವ್ರು ಯಾವಾಗ ಬಂದ್ ಮಾಡ್ತಾರೆ? ಬೆಳಗ್ಗೆ ಅಂತೂ ನಮ್ಗೆ ಸಿಗೋದೇ ಇಲ್ಲ. ಅದು ಯಾವುದೂ ಕಾನೂನಲ್ಲಿ 10:30 2:30ವರೆಗೂ ಜನ ಸಂಪರ್ಕ ಇರಬಾರ್ದು ಅಂತ ಯಾವ ಕಾನೂನಲ್ಲಿಲ್ಲ. ಇವ್ರು ಮಾಡ್ಕೊಂಡಿರೋದಷ್ಟೇ. ಇನ್ನು ಈ ಹಿಂದೆ ಪಾಲಿಕೆ ಆಯುಕ್ತೆ ಅಶ್ವಿಜಾ ಇನ್ನು ಮುಂದೆ ಈ ಆಸ್ತಿ ಪ್ರಾಬ್ಲಮ್ ಆಗಲ್ಲ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಅವರ ಭರವಸೆ ಹುಸಿಯಾಗಿದೆ. ಇವತ್ತು ಪಾಲಿಕೆ ಮುಂದೆ ದೊಡ್ಡ ಡೆವಲಪರ್ಸ್ಗಳೇ ಈ ಖಾತೆ ಮಾಡಿಸಿಕೊಳ್ಳಲು ಹೆಣಗಾಡುವಂತಹ ದೃಶ್ಯಗಳು ಕಂಡು ಬಂದಿದ್ದು ಪಾಲಿಕೆ ಎಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಿದೆ ಅನ್ನೋದು ಇದರಿಂದ ಬಟಾಬಯಲಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.